Hi students, how are you? Hope that you all are very fine. Okay, I am your English teacher. Today you are going to learn something about the noun that is number. ಹಲೋ ಮಕ್ಕಳೇ, ಚೆನ್ನಾಗಿದ್ದೀರಾ? ನಾನು ಅಂದ್ಕೊಳ್ತೀನಿ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ನಿಮ್ಮ ಆರ್ ಎಸ್ ಪಾಟೀಲ್ ಟೀಚರ್. ಈ ದಿನ ನಾವು ನೌನ್ ಅಂದರೆ ನಂಬರ್ ಬಗ್ಗೆ ತಿಳಿದುಕೊಳ್ಳೋಣ. ವಚನ, ನಂಬರ್ ಮೀನ್ಸ್ ವಚನ. ಹಾಗಿದ್ರೆ ವಚನ ನಾಮಪದದ ಸಂಖ್ಯೆಯನ್ನು ಸೂಚಿಸುತ್ತದೆ. ನಾಮಪದ ಒಂದೇ ಒಂದು ಆಗಿದ್ದರೆ ಅದು ಏಕವಚನ ಅಂತ ಕರಿತಿದ್ದೀವಿ. ನಾಮಪದ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಬಹುವಚನ ಅಂತ ಕರಿತೀವಿ. ದ ನಂಬರ್ ಡಿನೋಟ್ಸ್ ದ ನಂಬರ್ ಆಫ್ ದ ನೌನ್. ಇಫ್ ದ ನಂಬರ್ ಈಸ್ ಓನ್ಲಿ ಒನ್, ಇಟ್ ಈಸ್ ಅ ಸಿಂಗುಲರ್. ಇಫ್ ದ ನೌನ್ ಈಸ್ ಮೋರ್ ದ್ಯಾನ್ ಒನ್, ಇಟ್ ಈಸ್ ಪ್ಲೂರಲ್. ಓಕೆ, ಅಂದರೆ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅದು ಬಹುವಚನ ಅಂತ ಅನ್ನಿಸ್ಕೊಳ್ತದೆ. ಹೌ ಮೆನಿ ನಂಬರ್ಸ್ ಆರ್ ದೇರ್ ಇನ್ ಇಂಗ್ಲೀಷ್? ಅಂದರೆ ಎಷ್ಟು ನಂಬರ್ಸ್ ಇದ್ದಾವೆ, ಎಷ್ಟು ವಚನಗಳಿದ್ದಾವೆ? ದೇರ್ ಆರ್ 2 ನಂಬರ್ಸ್, 2 ವಚನಗಳಿವೆ. ಯಾವ್ಯಾವ ಹಾಗಿದ್ರೆ? ಫಸ್ಟ್ ಒನ್ ಈಸ್ ಸಿಂಗ್ಯುಲರ್, ಸೆಕೆಂಡ್ ಒನ್ ಈಸ್ ಪ್ಲೂರಲ್. ಮೊದಲನೇದು ಏಕವಚನ, ನಂತರ ಎರಡನೇದು ಬಹುವಚನ. ಏಕವಚನದ ನಾಮಪದವನ್ನು ಬಹುವಚನವನ್ನಾಗಿ ಮಾಡಲಿಕ್ಕೆ ಕೆಲವೊಂದು ನಿಯಮಗಳು ಇದ್ದಾವೆ. and it means some rules of forming the singular noun into plural noun. It means there are some rules there to form plural form. The first rule is, ಅಂದರೆ ಮೊದಲನೇದು ರೂಲ್ಸ್ ಏನಿದೆ ಅಂತಂದರೆ, most of the nouns become plural by the addition of ಎಸ್ ಟು ದ ಸಿಂಗ್ಯುಲರ್. ಅಂದರೆ ಬಹಳಷ್ಟು ನಾಮಪದಗಳು ಎಸ್ ಪ್ರತ್ಯಯ ತೆಗೆದುಕೊಂಡು ಬಹುವಚನಗಳು ಆಗ್ತವೆ. ಹಾಗಿದ್ರೆ ಯಾವುವು ಅಂತ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾವು ತಿಳಿದುಕೊಳ್ಳೋಣ. ಡೇ, ಡೇಸ್, DAY ಡೇ ಅಂದರೆ ದಿನ, ದಿನಗಳು. ಬುಕ್, ಬುಕ್ಸ್, ಪುಸ್ತಕ, ಪುಸ್ತಕಗಳು. ಹ್ಯಾಂಡ್, ಹ್ಯಾಂಡ್ಸ್, ಕೈ, ಕೈಗಳು. ಹೆಡ್, ಹೆಡ್ಸ್, ತಲೆ, ತಲೆಗಳು. ಎನಿಮಲ್, ಎನಿಮಲ್ಸ್, ಪ್ರಾಣಿ, ಪ್ರಾಣಿಗಳು. ಫ್ರೂಟ್, ಫ್ರೂಟ್ಸ್, ಹಣ್ಣು, ಹಣ್ಣುಗಳು. ಟೋ, ಟೋಸ್, ಕಾಲ್ಬೆರಳು, ಕಾಲ್ಬೆರಳುಗಳು. ಕ್ಯಾಟ್, ಕ್ಯಾಟ್ಸ್, ಬೆಕ್ಕು, ಬೆಕ್ಕುಗಳು. ಡಾಗ್, ಡಾಗ್ಸ್, ನಾಯಿ, ನಾಯಿಗಳು. ಟಂಗ್, ಟಂಗ್ಸ್, ನಾಲಿಗೆ, ನಾಲಿಗೆಗಳು. ಲೇಕ್, ಲೇಕ್ಸ್, ಸರೋವರ, ಸರೋವರಗಳು. ರಿವರ್, ರಿವರ್ಸ್, ನದಿ, ನದಿಗಳು. ಹಾಗಿದ್ರೆ ಇಲ್ಲಿ ಏಕವಚನಗಳು ಏನಾಗಿದ್ದಾವೆ? ಪ್ಲೂರಲ್ ಆಗಬೇಕು ಅಂತಂದರೆ ಎಸ್ ಫಾರ್ಮನ್ನು, ಎಸ್ ಪ್ರತ್ಯಯವನ್ನು ತೆಗೆದುಕೊಂಡು ಬಹುವಚನಗಳಾಗಿದ್ದಾವೆ. ಇಟ್ ಮೀನ್ಸ್ ದ ಎಕ್ಸಾಂಪಲ್ಸ್ ವಿಚ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ದೇ ಆರ್ ಫಾರ್ಮಿಂಗ್ ದೇರ್ ಪ್ಲೂರಲ್ ಬೈ ಎಡಿಂಗ್ ಓನ್ಲಿ ಎಸ್ ಟು ದ ಸಿಂಗ್ಯುಲರ್ ನೌನ್. ಓಕೆ, ಅರ್ಥ ಆಯ್ತಾ? ಹಾಗಿದ್ರೆ ಎರಡನೇ ರೂಲ್ಸ್ ಏನು ಅಂತಂದರೆ, ನೌನ್ ಎಂಡಿಂಗ್ ವಿತ್ CH, SS, SH, XZO become plural by the addition of ES. ಅಂದರೆ ಇಲ್ಲಿ ಕೆಲವೊಂದು ನಾಮಪದಗಳು ಕೊನೆಗೊಳ್ತವೆ. ಯಾವ್ಯಾವ ಅಕ್ಷರಗಳಿಂದ ಅಂದರೆ CH, SS, SH, XZO. ಇವು ಪ್ಲೂರಲ್ ಆಗಬೇಕಂದ್ರೆ, ಅಂದರೆ ಬಹುವಚನ ಆಗಬೇಕಂತಂದರೆ ES ಅನ್ನುವಂತಹ ಪ್ರತ್ಯಯವನ್ನು ಸೇರಿಸಿಕೊಂಡು ಬಹುವಚನಗಳು ಆಗ್ತವೆ. ಉದಾಹರಣೆಗೆ ನಾನು ನಿಮ್ಗೆ ಒಂದನ್ನು ನಾನು ವಿವರವಾಗಿ ಹೇಳ್ತೀನಿ. BATCH, ಇಲ್ಲೇನಾಗಿದೆ? CH ದಿಂದ ಈ ಒಂದು ನಾಮಪದ ಕೊನೆಗೊಂಡಿದೆ. ಹಾಗಿದ್ರೆ ಇದು ಪ್ಲೂರಲ್ ಆಗಬೇಕಂತಂದರೆ BATCH ES, ಅಂದರೆ CH ಮುಂದೆ ES ಅನ್ನು ಪಡೆದುಕೊಂಡು ಇದು ಪ್ಲೂರಲ್ ಆಗ್ತದೆ. ಇಟ್ ಮೀನ್ಸ್ ಬ್ಯಾಚ್, ಬ್ಯಾಚರ್ಸ್, ತಂಡ, ತಂಡಗಳು. ಬ್ರ್ಯಾಂಚ್, ಬ್ರ್ಯಾಂಚರ್ಸ್, ಕೊಂಬೆ, ಕೊಂಬೆಗಳು. ಮ್ಯಾಚ್, ಮ್ಯಾಚರ್ಸ್, ಪಂದ್ಯ, ಪಂದ್ಯಗಳು. ಚರ್ಚ್, ಚರ್ಚಸ್, ಚರ್ಚ್, ಚರ್ಚ್ಗಳು. ಕ್ಲಾಸ್, ಕ್ಲಾಸಸ್, ತರಗತಿ, ತರಗತಿಗಳು. ಫಿಶ್, ಫಿಶರ್ಸ್, ಮೀನು, ಮೀನುಗಳು. ಡ್ರೆಸ್, ಡ್ರೆಸ್ಸಸ್, ಉಡುಪು, ಉಡುಪುಗಳು. ಬೆಂಚ್, ಬೆಂಚರ್ಸ್, ಬೆಂಚು, ಬೆಂಚುಗಳು. ವಾಚ್, ವಾಚಸ್, ಗಡಿಯಾರ, ಗಡಿಯಾರಗಳು. ಬಂಚ್, ಬಂಚರ್ಸ್, ಗೊಂಚಲು, ಗೊಂಚಲುಗಳು. ಗ್ಲಾಸ್, ಗ್ಲಾಸಸ್, ಗ್ಲಾಸು, ಗ್ಲಾಸ್ಗಳು. ಬ್ರಷ್, ಬ್ರಷಸ್, ಬಾಕ್ಸ್, ಬಾಕ್ಸಸ್, ಅಂದರೆ ಡಬ್ಬಿ, ಡಬ್ಬಿಗಳು. ಈ ಒಂದು ಉದಾಹರಣೆಗಳಲ್ಲಿ CH ದಿಂದ ಎಂಡ್ ಆಗ್ತಿರುವಂಥವು, SH ದಿಂದ ಎಂಡ್ ಆಗ್ತಿರುವಂಥವುಗಳು, SS ದಿಂದ ಎಂಡ್ ಆಗ್ತಿರುವಂತಹ
ನಾಮಪದಗಳು. ಅದರ ಜೊತೆಗೆ ಎಕ್ಸ್ದಿಂದ ಎಂಡ್ ಆಗ್ತಿರುವಂಥ ಈ ನಾಮಪದಗಳೇನಾಗಿದ್ದಾವೆ, ಇ ಎಸ್ ಅನ್ನುವಂತಹ ಒಂದು ಪ್ರತ್ಯಯವನ್ನು ತೆಗೆದುಕೊಂಡು ಪ್ಲೂರಲ್ ಆಗಿದ್ದಾವೆ. ಅದೇ ರೀತಿಯಾಗಿ ನೌನ್ಸ್ ಎಂಡಿಂಗ್ ವಿತ್ ವೈ ಫಾರ್ಮ್ ದೇರ್ ಪ್ಲೂರಲ್ ಬೈ ಚೇಂಜಿಂಗ್ ವೈ ಇಂಟು ಐ ಇ ಎಸ್. ಅಂದರೆ ಇನ್ನು ಕೆಲವೊಂದು ನಾಮಪದಗಳಿವೆ, ಅವು ವಾಯ್ದಿಂದ ಕೊನೆಗೊಳ್ತವೆ, ಆದರೆ ವಾಯನ್ನು ಬದಲಾಯಿಸಿಕೊಂಡು ಅವು ಏನಾಗ್ತವೆ, ಐ ಇ ಎಸ್ ಅನ್ನು ಸೇರಿಸಿಕೊಂಡು ಬಹುವಚನಗಳು ಆಗ್ತವೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಪಿ, ಸಿ ಒ ಪಿ ವೈ, ಇಲ್ಲಿ ವಾಯ್ದಿಂದ ಎಂಡ್ ಆಗಿದೆ, ಆದರೆ ಇದು ಬಹುವಚನವಾಗುವಾಗ ಏನಾಗ್ತದೆ, ಕಾಪೀಸ್, ಸಿ ಒ ಪಿ ಐ ಇ ಎಸ್. ಅಂದರೆ ವಾಯ್ದ ಬದಲಾಗಿ ಐ ಎಸ್ ಅನ್ನು ಸೇರಿಸಿಕೊಂಡು ಬಹುವಚನ ಆಗ್ತದೆ. ಎಕ್ಸಾಂಪಲ್ ಕಾಪಿ, ಕಾಪೀಸ್, ಪ್ರತಿ, ಪ್ರತಿಗಳು. ಸಿಟಿ, ಸಿಟೀಸ್, ನಗರ, ನಗರಗಳು. ಕಂಟ್ರಿ, ಕಂಟ್ರೀಸ್, ದೇಶ, ದೇಶಗಳು. ಲೇಡಿ, ಲೇಡೀಸ್, ಹೆಂಗಸು, ಹೆಂಗಸರು. ಆರ್ಮಿ, ಆರ್ಮೀಸ್, ಸೈನ್ಯ, ಸೈನ್ಯಗಳು. ಬಾಡಿ, ಬಾಡೀಸ್, ದೇಹ, ದೇಹಗಳು. ಫ್ಯಾಮಿಲಿ, ಫ್ಯಾಮಿಲೀಸ್, ಕುಟುಂಬ, ಕುಟುಂಬಗಳು. ಬೇಬಿ, ಬೇಬೀಸ್, ಕೂಸು, ಕೂಸುಗಳು. ಎನಿಮಿ, ಎನಿಮೀಸ್, ವೈರಿ, ವೈರಿಗಳು. ಹಾಗಿದ್ರೆ ಇಲ್ಲಿ ಓನ್ಲಿ ಎಸ್ ಈಸ್ ಆ್ಯಡೆಡ್ ಇಫ್ ದ ವೈ ಕಮ್ಸ್ ಆಫ್ಟರ್ ಅ ಓವೆಲ್ ಅಂತಿದೆ. ಹಾಗಿದ್ರೆ ಇಲ್ಲಿ ವಾಯ್ ಸ್ವರಾಕ್ಷರದ ನಂತರ ಏನಾದರೂ ಬಂದರೆ ಕೇವಲ ಎಸ್ ಅನ್ನು ಸೇರಿಸಲ್ಪಡ್ತದೆ. ಎಕ್ಸಾಂಪಲ್ ಇಲ್ಲಿ ನೋಡಿ ಅಂತ ಹೇಳ್ತೀನಿ ನಾನು. ಮಂಕಿ ಅಂತ ಇದೆ, MONKEY. ಇದು ಎಂಡ್ ಆಗೋದು ವಾಯ್ದಿಂದ, ಆದರೆ ಇದು ಎಲ್ಲಿ ಬಂದಿದೆ ಅಂತಂದರೆ ವಾಯ್ದ ನಂತರ ಬಂದಿದೆ. ಎಕ್ಸಾಂಪಲ್ ಇಲ್ಲಿ ಈ ನಂತರ ವಾಯ್ ಬಂದಿದೆ. ಈ ಅನ್ನೋದೇನಿದೆ ಇಲ್ಲಿ ವಾವೆಲ್ ಆಗಿದೆ, ವಾವೆಲ್ ನಂತರ ಇದು ಏನು ಬಂದಿದೆ, ವಾಯ್ ಅನ್ನೋದು ಬಂದಿದೆ. ಹಾಗಾಗಿ ಇಲ್ಲಿ ಇದು ಏನಾಗ್ತದೆ, ಕೇವಲ ಎಸ್ ಅನ್ನು ಸೇರಿಸಿಕೊಂಡು ಪ್ಲೂರಲ್ ಆಗ್ತದೆ. ಮಂಕಿ, ಮಂಕೀಸ್, ಡಾಂಕಿ, ಡಾಂಕೀಸ್, ಕೀ, ಕೀಸ್, ಆ್ಯಂಡ್ ವ್ಯಾಲಿ, ವ್ಯಾಲೀಸ್. ಈ ಥರ ಇಲ್ಲಿ ವಾಯ್ದಿಂದ ಎಂಡ್ ಆಗಿದ್ದು ಅದರ ಹಿಂದೆ ವಾವೆಲ್ ಲೆಟರ್ ಇದ್ದರೆ, ವಾವೆಲ್ ಅಂದರೆ ಇ ಅಂತ ಈ ಥರ ಎಲ್ಲ ಬಂದರೆ ಅದೇನಾಗ್ತದೆ, ಅಲ್ಲಿ ಕೇವಲ ಎಸ್ ಅನ್ನು ಪ್ರತ್ಯಯವನ್ನು ಸೇರಿಸಿಕೊಂಡು ಪ್ಲೂರಲ್ ಆಗ್ತದೆ. ಇನ್ನು ನಂತರದ ರೂಲ್ಸ್ ನೋಡಬೇಕಂತಂದರೆ, ನೌನ್ಸ್ ಎಂಡಿಂಗ್ ವಿತ್ ಎಫ್ ಆರ್ ಎಫ್ ಇ ಬೈ ಚೇಂಜಿಂಗ್ ಎಫ್ ಆರ್ ಎಫ್ ಇ ಇಂಟು ವಿ ಇ ಎಸ್. ಅಂದರೆ ಎಫ್ ಅಥವಾ ಎಫ್ ಇದಿಂದ ಕೊನೆಗೊಳ್ಳುವಂಥ ನಾಮಪದಗಳು ಎಫ್ ಅಥವಾ ಎಫ್ ಇಯನ್ನು ಬದಲಾಗಿ ವಿ ಇ ಎಸ್ ಅಂತ ಸೇರಿಸಿಕೊಂಡು ಬಹುವಚನಗಳು ಆಗ್ತವೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕಾಫ್, ಕಾವ್ಸ್, CALF, ಇದೇನಾಗಿದೆ ಇಲ್ಲಿ ಎಫ್ದಿಂದ ಎಂಡ್ ಆಗಿದೆ. ಹಾಗಿದ್ರೆ ಇದು ಪ್ಲೂರಲ್ ಆಗುವಾಗ ಎಫ್ ಬದಲಾಗಿ ವಿ ಇ ಎಸ್ ಅನ್ನು ಸೇರಿಸ್ಕೊಳ್ತದೆ. ಎಕ್ಸಾಂಪಲ್ ಕಾಫ್, ಕಾವ್ಸ್, ಕರು, ಕರುಗಳು. ಲೋಫ್, ಲೋವ್ಸ್, ರೊಟ್ಟಿ, ರೊಟ್ಟಿಗಳು. ಲೀವ್, ಲೀವ್ಸ್, ಎಲೆ, ಎಲೆಗಳು. ಊಲ್ಫ್, ಊಲ್ಸ್, ತೋಳ, ತೋಳಗಳು. ನೈಫ್, ನೈವ್ಸ್, ಚಾಕು, ಚಾಕುಗಳು. ಥೀಫ್, ಥೀವ್ಸ್, ಕಳ್ಳ, ಕಳ್ಳರು. ವೈಫ್, ವೈವ್ಸ್, ಪತ್ನಿ, ಪತ್ನಿಯರು. ಹಾಗಿದ್ರೆ ಇಲ್ಲಿ ಎಫ್ದಿಂದ ಏನೋ ಎಂಡ್ ಆಗುತ್ತೆ, ಆದರೆ ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿವೆ. ಸಮ್ ಆಫ್ ದ ಎಕ್ಸೆಪ್ಷನ್ಸ್ ಆರ್ ಹಿಯರ್. ದೇ ಎಂಡ್ ವಿತ್ ಎಫ್ ಬಟ್ ದೇ ಡಸಂಟ್ ಟೇಕ್ VES ವೈಲ್ ಫಾರ್ಮಿಂಗ್ ಪ್ಲೂರಲ್ಸ್. ಇಲ್ಲೇ ನೋಡಿ CHIF ಚೀಫ್ ಅಂತ ಇದೆ. ಈ ಚೀಫ್ ಪ್ಲೂರಲ್ ಆಗಬೇಕಂತಂದರೆ ಕೇವಲ ಎಸ್ ಪ್ರತ್ಯಯವನ್ನು ತೆಗೆದುಕೊಳ್ತದೆ, VES ಅನ್ನು ಇದು ಇಲ್ಲಿ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಚೀಫ್, ಚೀಫ್ಸ್, ಮುಖ್ಯಸ್ಥ, ಮುಖ್ಯಸ್ಥರು. ಪ್ರೂಫ್, ಪ್ರೂವ್ಸ್, ಗಾಲ್ಫ್, ಗಲ್ಫ್ಸ್, ಹೂಫ್, ಹೂವ್ಸ್ ಅಂತ ಇದೆ. ಇನ್ನು ನೆಕ್ಸ್ಟ್ ಹೋಗಬೇಕು ಅಂತಂದರೆ ಮೋಸ್ಟ್ ನೌನ್ಸ್ ಎಂಡಿಂಗ್ ವಿತ್ ಓ ಫಾರ್ಮ್ ದೇರ್ ಪ್ಲೂರಲ್ ಬೈ ಎಡಿಂಗ್ ES ಟು ದ ಸಿಂಗ್ಯುಲರ್ ನೌನ್. ಅಂದರೆ ವಾಯ್ದಿಂದ ಕೊನೆಗೊಳ್ಳುವಂತಹ ಬಹುಸಂಖ್ಯಾತ ನಾಮಪದಗಳು ES ಸೇರಿಸಿಕೊಂಡು ಬಹುವಚನಗಳಾಗ್ತವೆ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಬಫೆಲೋ, ಬಫೆಲೋಸ್, ಹೀರೋ, ಹೀರೋಸ್, ಮಾಸ್ಕಿಟೋ, ಮಾಸ್ಕಿಟೋಸ್, ಪೊಟ್ಯಾಟೋ, ಪೊಟ್ಯಾಟೋಸ್, ಮ್ಯಾಂಗೋ, ಮ್ಯಾಂಗೋಸ್, ಟೊಮೆಟೊ, ಟೊಮೆಟೋಸ್, ನೀಗ್ರೋ,
ನೀಗ್ರೋಸ್. ಇವೆಲ್ಲ ಏನಾಗಿದ್ದಾವೆ ಅಂತಂದರೆ ಓದಿಂದ ಎಂಡ್ ಆಗಿದ್ದಾವೆ. ಆದರೆ ಇವು ಬಹುವಚನಗಳಾಗಿ ಫಾರ್ಮ್ ಆಗಬೇಕಂದಾಗ ಅನ್ನು ತೆಗೆದುಕೊಂಡಿದ್ದಾವೆ. ಇದರಲ್ಲಿ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ಗಳಿವೆ. ಅಂದರೆ ಇದರಲ್ಲಿ ಅಪವಾದಗಳಂತ ಕೆಲವೊಂದು ಶಬ್ದಗಳು ಬರ್ತವೆ. ಈ ಶಬ್ದಗಳು ಓದಿಂದ ಎಂಡ್ ಆಗ್ತವೆ, ಆದರೆ ಇವು ಅನ್ನು ತೆಗೆದುಕೊಳ್ಳೋದಿಲ್ಲ, ಕೇವಲ ಎಸ್ ಪ್ರತ್ಯಯವನ್ನು ತೆಗೆದುಕೊಳ್ತವೆ. ಸಮ್ ಆಫ್ ದ ನೌನ್ಸ್ ಆರ್ ದೇರ್, ದೇ ಫಾರ್ಮ್ ದ ಪ್ಲೂರಲ್ by adding only s to the singular. They won't take es to the nouns, singular nouns. Example ಯಾವ ಹಾಗಿದ್ರೆ ಅಂದರೆ ಬಾಂಬು ಬಾಂಬೂಸ್, ಫೋಟೋ ಫೋಟೋಸ್, ಡೈನಮೋ ಡೈನಮೋಸ್, ಪಿಯಾನೋ ಪಿಯಾನೋಸ್ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಒಂದು ರೂಲ್ಸ್ ಇದೆ. ಸಮ್ ನೌನ್ಸ್ ದೇ ಫಾರ್ಮ್ ದೇರ್ ಪ್ಲೂರಲ್ ಬೈ ಚೇಂಜಿಂಗ್ ದ ಇನ್ಸೈಡ್ ವೋವೆಲ್. ಕೆಲವು ನಾಮಪದಗಳಿದ್ದಾವೆ, ಅವು ಬಹುವಚನದ ರೂಪವನ್ನು ಪಡಿಬೇಕಂದ್ರೆ ಆಂತರಿಕ ಸ್ವರವನ್ನು ಏನಾಗ್ತವೆ ಬದಲಾಯಿಸಿಕೊಂಡು ಬಹುವಚನಗಳಾಗ್ತವೆ. ಉದಾಹರಣೆಗೆ ಮ್ಯಾನ್, MAN. ಇಲ್ಲಿ ಎ ಅನ್ನೋದು ಇಲ್ಲಿ ನಡುವೆ ಇನ್ಸೈಡ್ ಓವೆಲ್ ಇದೆ ಎ ಅಂತ, ಅದೇನಾಗ್ತದೆ ಮೆನ್ ಆಗಿ ಪರಿವರ್ತನೆ ಆಗ್ತದೆ, ಆವಾಗ ಅದು ಬಹುವಚನ ಆಗ್ತದೆ. ಮ್ಯಾನ್ ಮೆನ್, ವುಮನ್ ವುಮೆನ್, ಟೂತ್ ಟೀತ್, ಫೂಟ್ ಫೀಟ್, ಮೌಸ್ ಮೈಸ್, ಗೂಸ್ ಗೀಸ್. ಈ ರೀತಿಯಾಗಿ ಅವು ಆಂತರಿಕ ಬದಲಾವಣೆಯನ್ನು, ಆಂತರಿಕ ಸ್ವರದ ಬದಲಾವಣೆಯನ್ನು ಮಾಡಿಕೊಂಡು ಬಹುವಚನಗಳಾಗ್ತವೆ. ದೇ ಬಿಕಮ್ ಪ್ಲೂರಲ್ ಬೈ ಚೇಂಜಿಂಗ್ ದ ಇನ್ಸೈಡ್ ವೋವೆಲ್. ಆ್ಯಸ್ ಐ ಜಸ್ಟ್ ಟೋಲ್ಡ್ ಯು ದ್ಯಾಟ್ in the noun man, a is a vowel and it changes into plural by adding e in the place of a ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಮತ್ತೆ ಕೆಲವೊಂದು ಯಾವ ಥರ ಬದಲಾವಣೆ ಆಗ್ತಾವಂದರೆ some few nouns are there, they form their plural by adding en to the singular noun. Example ox, ox, oxen. ಅಂದರೆ ಇಲ್ಲಿ ಎಕ್ಸ್ದಿಂದ ಎಂಡ್ ಆಗ್ತಾಯಿದೆ, ಆದರೆ ಇದೇನಾಗ್ತದೆ ಅನ್ನುವಂತಹ ಒಂದು ಪ್ರತ್ಯಯವನ್ನು ತೆಗೆದುಕೊಂಡು ಪ್ಲೂರಲ್ ಆಗ್ತದೆ. ಅದೇ ರೀತಿಯಾಗಿ ಚೈಲ್ಡ್ ಚಿಲ್ಡ್ರನ್ ಅಂದರೆ ಮಗು ಮಕ್ಕಳು. ಇನ್ನು ಮತ್ತೆ ಕೆಲವೊಂದು ನಾಮಪದಗಳಿವೆ, ಕಂಪೌಂಡ್ ನೌನ್ಸ್, ದೇ ಫಾರ್ಮ್ ದೇರ್ ಪ್ಲೂರಲ್ ಬೈ ಎಡಿಂಗ್ ಟು ದ ಪ್ರಿನ್ಸಿಪಲ್ ವರ್ಡ್. ಅಂದರೆ ಸಂಯುಕ್ತ ನಾಮಪದಗಳು ಮುಖ್ಯ ಪದಕ್ಕೆ ಸೇರಿಸಿಕೊಂಡು ಅನ್ನು ಸೇರಿಸಿಕೊಂಡು ಬಹುವಚನಗಳಾಗ್ತವೆ. ಉದಾಹರಣೆಗೆ ಸನ್ ಇನ್ ಲಾ, ಸನ್ಸ್ ಇನ್ ಲಾ, ಡಾಟರ್ ಇನ್ ಲಾ, ಡಾಟರ್ಸ್ ಇನ್ ಲಾ, ಸ್ಟೆಪ್ ಸನ್, ಸ್ಟೆಪ್ ಸನ್ಸ್, ಸ್ಟೆಪ್ ಡಾಟರ್, ಸ್ಟೆಪ್ ಡಾಟರ್ಸ್, ಮೇಡ್ ಸರ್ವಂಟ್, ಮೇಡ್ ಸರ್ವಂಟ್ಸ್, ಮ್ಯಾನ್ ಸರ್ವಂಟ್, ಮ್ಯಾನ್ ಸರ್ವಂಟ್ಸ್, ಪಾಸರ್ ಬಾಯ್, ಪಾಸರ್ಸ್ ಬಾಯ್. ಅದೇ ರೀತಿಯಾಗಿ ನೋಡಿ, ಕೆಲವು ನಾಮಪದಗಳೇನಾಗ್ತಾವಂದರೆ ಏಕವಚನ ಮತ್ತು ಬಹುವಚನದಲ್ಲಿ ಒಂದೇ ರೂಪದಲ್ಲಿರ್ತವೆ. ಇಟ್ ಮೀನ್ಸ್ ಸಮ್ ನೌನ್ಸ್ ದೇ ಹ್ಯಾವ್ ದ ಸೇಮ್ ಫಾರ್ಮ್ ಇನ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಇನ್ ಪ್ಲೂರಲ್. ಎಕ್ಸಾಂಪಲ್ ಸ್ವೈನ್, ಡಿಯೋ, ಡಜನ್, ಥೌಸಂಡ್, ಶೀಪ್, ಪೇರ್, 100. ಇವೇನಾಗ್ತವೆ ಒಂದೇ ರೂಪದಲ್ಲಿರ್ತವೆ. ಏಕವಚನ ಆದರೂ ಇರಲಿ ಬಹುವಚನ ಆದರೂ ಇರಲಿ, ಅವು ಏನಾಗ್ತವೆ ಸೇಮ್ ಆಗಿರ್ತವೆ. ಇನ್ನು ಕೆಲವೊಂದು ನಾಮಪದಗಳಿದ್ದಾವೆ, ಅವುಗಳನ್ನು ನಾವು ಯಾವಾಗಲೂ ಬಹುವಚನದ ರೂಪದಲ್ಲಿಯೇ ಉಪಯೋಗಿಸುತ್ತೇವೆ. ಸಮ್ ನೌನ್ಸ್ ಆರ್ ದೇರ್, ದೇ ಆಲ್ವೇಸ್ ಯೂಸ್ ಇನ್ ಪ್ಲೂರಲ್. ಅವ್ಯಾವು ಹಾಗಿದ್ರೆ ರಿಚಸ್, ಫೆಟೋಸ್, ಬ್ರೀಚಸ್, ಟ್ರೌಸರ್ಸ್, ಪ್ರಿಮೈಸಸ್, ಎಸ್ಟಾಬ್ಲ್ಸ್, ವೇಜಸ್, ಸ್ಟಾಕ್ಸ್, ಟಾಂಗ್ಸ್, ಟೈಡಿಂಗ್ಸ್, ಸ್ಪೆಕ್ಟಕಲ್ಸ್, ಬಿಲಿಯಾರ್ಡ್ಸ್, ಗೂಡ್ಸ್, ಸೀಸರ್ಸ್, ಮಮ್ಸ್, ಶಾರ್ಟ್ಸ್, ಥ್ಯಾಂಕ್ಸ್. ಸೊ ಇವುಗಳನ್ನು ನಾವೇನು ಮಾಡ್ತೀವಿ ಬಹುವಚನದ ರೂಪದಲ್ಲಿಯೇ ಬಳಸ್ತಿದ್ದೀವಿ. ಇನ್ನೇ ಮತ್ತೆ ಕೆಲವೊಂದು ಶಬ್ದಗಳಿದ್ದಾವೆ ನೌನ್ಗಳು, ಅವು ಆಬ್ಸ್ಟ್ರಾಕ್ಟ್ ನೌನ್ಸ್, ದೇ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್. ಅಂದರೆ ಭಾವವಾಚಕ ನಾಮಪದಗಳಿಗೆ ಬಹುವಚನಗಳು ಇರುವುದಿಲ್ಲ. ಲವ್, ಗ್ರೋತ್, ಹೆಲ್ತ್, ಕೈಂಡ್ನೆಸ್, ಮರ್ಸಿ, ವೆಲ್ತ್, ಆನೆಸ್ಟಿ, ಟ್ರುತ್, ಸ್ಟ್ರೆಂತ್, ನಾಲೆಜ್, ಜಸ್ಟಿಸ್,
ಹೋಪ್, ಬ್ಯೂಟಿ ಇವು ಬಹುವಚನಗಳನ್ನು ಹೊಂದಿರುವುದಿಲ್ಲ. ಇವುಗಳನ್ನು ನಾವು ಬಹುವಚನಗಳಲ್ಲಿ ಬಳಸಲಿಕ್ಕೆ ಬರೋದಿಲ್ಲ. ಇಟ್ ಮೀನ್ಸ್ ದ್ಯಾಟ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್. ಅದೇ ರೀತಿಯಾಗಿ ಮಟೀರಿಯಲ್ ನೌನ್ಸ್ ಆರ್ ನಾಟ್ ಯೂಸ್ಡ್ ಇನ್ ಪ್ಲೂರಲ್ ಫಾರ್ಮ್. ಇಟ್ ಮೀನ್ಸ್ ವಸ್ತುವಾಚಕ ನಾಮಪದಗಳು ಬಹುವಚನಗಳಾಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ನಾವು ಹೇಳ್ಬೋದು. ಅಂದರೆ ಯಾವುವು ಹಾಗಿದ್ರೆ ಎಕ್ಸಾಂಪಲ್ ಗೋಲ್ಡ್, ಅದನ್ನು ನಾವು ಬಹುವಚನದ ರೂಪದಲ್ಲಿ ಉಪಯೋಗಿಸಲ್ಪಡೋದಿಲ್ಲ, ಕೇವಲ ಗೋಲ್ಡ್ ಅಂತಲೇ ಬಳಸಬೇಕಾಗ್ತದೆ. ಊಲ್, ವುಡ್, ಸಿಲ್ವರ್, ಕ್ಲೇ, ಕಾಪರ್, ಕಾಟನ್, ಐರನ್. ಸೊ ಈ ಥರ ಇವು ಏನಾಗೋದಿಲ್ಲ, ಬಹುವಚನದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಐ ಥಿಂಕ್ ದ್ಯಾಟ್ ಮಕ್ಕಳೇ, ಇಲ್ಲಿವರೆಗೆ ನೀವು ಏಕವಚನವನ್ನು ಯಾವ ರೀತಿಯಾಗಿ ನಾವು ಬಹುವಚನವನ್ನಾಗಿ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ರೂಲ್ಸ್ಗಳನ್ನು ಹೇಳಿದ್ದೀನಿ. ನೀವು ಇವಾಗ ಅವುಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಮತ್ತು ಅದನ್ನ ತಿಳಿದುಕೊಂಡು ನೀವು ಅವನ್ನ ಬರೆದು ತೆಗೆದ್ರೆ ಏನಾಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸ್ಟೂಡೆಂಟ್ಸ್, ಐ ಹೋಪ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ದ ರೂಲ್ಸ್, what are the rules are there and how we can change the singular forms into plural forms. Hope that you have understood very well, and in our next lesson we'll move to another chapter of grammar. ನಾವು ನೆಕ್ಸ್ಟ್ ಒಂದು ಲೆಸನ್ನಲ್ಲಿ ಗ್ರಾಮರ್ದ ಮತ್ತೊಂದು ಭಾಗವನ್ನು ಅರ್ಥ ಮಾಡಿಕೊಳ್ಳೋಣ. ಐ ಥಿಂಕ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಅರ್ಥ ಆಗಿದೆ ಅಲ್ವಾ? ಗುಡ್ ಚಿಲ್ಡ್ರನ್. ಓಕೆ, ಬಾಯ್, ಟೇಕ್ ಕೇರ್. ಬಾಯ್.